ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಕ್ಲಿ ಮಾಡಿದೆ. ಈ ಬಿಸಿಲಿಗೆ ಸಂಡಿಗೆ ಚಕ್ಲಿ ನಮ್ಮ ಕಡೆ ಎಲ್ಲರೂ ಮಾಡ್ತೀವಿ. ಅದು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ಸುಲಭ ರೀತಿಯಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದು 4 ಸೇರು ಅಕ್ಕಿನ ಒಂದು 2 ದಿನದಿಂದ ನೆನೆಸಿದ್ದೆ. ದಿನಾಲೂ ನೀರು ಬದಲಿ ಮಾಡಬೇಕು. ನೆನೆಸಿದ ಮೇಲೆ ಅಕ್ಕಿನ ಒಂದು ಪುಟ್ಟಿಗೆ ನೀರೆಲ್ಲ ಬಸ್ಕೊಂಡು ಅಕ್ಕಿನ ತೆಗೆದಿಟ್ಕೊಂಡಿದ್ದೆ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪವಾಗಿ ಹಾಕ್ಕೊಂಡು ಮಿಕ್ಸಿ ಮಾಡಿದೆ. ಮಿಕ್ಸಿ ಮಾಡುವಾಗ ಸ್ವಲ್ಪ ಇದು ಇಟ್ಟು ಗಟ್ಟಿನೇ ಇರಲಿ, ಪಡ್ಡಿನಿಟ್ಟು ಮಿಕ್ಸಿ ಮಾಡ್ತೀವಲ್ವ ಆ ರೀತಿ ಇರಲಿ. ಇದು ಸ್ವಲ್ಪ ತರಿನೂ ಇರಬೇಕು ಮತ್ತು ಜಾಸ್ತಿ ನೀರು ಹಾಕಿ ಮಿಕ್ಸಿ ಮಾಡಬಾರ್ದು. ಈ ಹದಕ್ಕಿರಬೇಕು. ಈ ಥರ ಸ್ವಲ್ಪ ಒರಟಾಗೇ ಇರಬೇಕು. ತೀರಾ ನೈಸಾಗಿ ಇದನ್ನು ಮಿಕ್ಸಿ ಮಾಡಬಾರ್ದು. ಇದನ್ನು ಒಂದು ಪುಟ್ಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದು ತುಂಬಿದ ಮೇಲೆ ಮತ್ತು ಇನ್ನೊಂದು ಪುಟ್ಟಿಯಷ್ಟು ಆಯಿತು. 4 ಸೇರು ಅಕ್ಕಿ ಅಲ್ವಾ, ನಮ್ಮ ಮನೆ ಓನರ್ಗೂ ನಮಗೂ ಸೇರಿಸಿ ಮಾಡಿದ್ವಿ. ನಾನು ಇದ್ರ ಮಧ್ಯೆ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಮ್ಮ ಮನೆಯವರು ಹೊರಗಡೆ ಹೋಟೆಲಲ್ಲಿ ಇಡ್ಲಿ ತಿಂದಿದ್ದರು. ಹಾಗಾಗಿ ನಾನು ಗಂಜಿನೇ ಮಾಡ್ಕೊಂಡು ಕುಡಿದೆ. ನಾನು ಎಲ್ಲ ಮಿಕ್ಸಿ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಮನೆ ಓನರು ಹೊರಗಡೆ ಸೌದೆಯಿಂದ ಉರಿ ಮಾಡುವಂಥ ಒಂದು ಒಲೆ ಇತ್ತು ಅವ್ರ ಕಡೆ. ಆ ಒಲೆನ ಹತ್ತಿಸಿ ಒಂದು ಪಾತ್ರೆಯಲ್ಲಿ 1/4 ಕೊಡೋದಷ್ಟು ನೀರನ್ನ ಕುದಿಸೋಕ್ಕಿಟ್ಟಿದ್ರು. ಚಕ್ಲಿ ಹಿಟ್ಟನ್ನ ಇದರಲ್ಲಿ ಬೇಯಿಸಬೇಕಾಗಿತ್ತು. ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡಿದರು, ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಇಬ್ಬರು ಸೇರಿ ನಮ್ಮಿಬ್ಬರು ಮನೆಯವ್ರಿಗೂ ಆಗೋವಷ್ಟು ನಾವು ಸಂಡಿಗೆ ಮಾಡಿಕೊಂಡ್ವಿ. ಆ ನೀರು ಕುದಿಯುವಾಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಬಂದೆ. ಅವರು ಒಂದು ದೊಡ್ಡ ಕೋಲು ತೊಗೊಂಡು, ಮುದ್ದೆ ಕುಡ್ಸೋ ಕೋಲು ಅಂತೀವಿ ನಮ್ಮ ಕಡೆ ಅದನ್ನು, ಅದರಿಂದ ಚೆನ್ನಾಗಿ ಒಂದು ಹಿಟ್ಟು ಚಕ್ಲಿ ಹಿಟ್ಟಿನ ಹದಕ್ಕೆ ಬರೋವರೆಗೂ, ಗಟ್ಟಿಯಾಗೋವರೆಗೂ ಚೆನ್ನಾಗಿ ಅದರಿಂದ ಕೈಯಾಡಿಸ್ತಾ ಬಂದರು. ಅವ್ರ ಮೊಮ್ಮಗಳು ಬಂದಿದ್ಲು. ಅವಳು ಏನು ಮಾಡ್ತಿದ್ದೀರಿ, ನಾನು ಮಾಡ್ತೀನಿ ಅಂತ ಬಂದು ಅದ್ರ ಹತ್ರ ಬಂದು ಅವಳು ನೋಡಿ ಖುಷಿಪಟ್ಟಳು. ಇದೆಲ್ಲ ಬೆಂದಾದಮೇಲೆ ಇದನ್ನ ಸ್ವಲ್ಪ ಒಲಿ ಜಳಕ್ಕೆ, ಕೆಂಡದ ಜಳಕ್ಕೆ ಅರಳೋಕೆ ಬಿಟ್ಟಿದ್ವಿ. ಅದನ್ನು ಕೈಯಿಂದ ನೀರು ಹಚ್ಚಿ ಮುಟ್ಟಿ ನೋಡಿದಾಗ ಅದು ಮುದ್ದೆ ಅದಕ್ಕೆ ಬಂದಿರಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಅಜ್ವಾನು, ಜೀರಿಗೆ, ಎಳ್ಳು ಹಾಕಿ ಮತ್ತು ಇನ್ನೊಂದು ಸಲ ಎಲ್ಲ ಮೇಲೆ ಕೆಳಗೆ ಕೈಯಾಡಿಸಿದ್ವಿ. ಈ ರೀತಿ ಆಯಿತು ನಮ್ಮದು ಚಕ್ಲಿ ಮಾಡಿದ್ದು ಇವತ್ತು. ಜೀರಿಗೆ, ಅಜ್ವಾನಿದು ಇದನ್ನು ಹಾಕ್ತಿದ್ದೀನಿ. ಅವರು ಆ ದೊಡ್ಡ ಕೋಲಿಂದ ಅದನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ತಾ ಇದ್ದಾರೆ. ಅವರು ಇದರಲ್ಲೆಲ್ಲ ಎಕ್ಸ್ಪರ್ಟು, ಮಾಡೋದರಲ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ. ತುಂಬ ಅನುಭವ ಈ ಥರ ಎಲ್ಲ ಸಂಡಿಗೆ ಹಿಟ್ಟು, ಚಕ್ಲಿ ಹಿಟ್ಟು ಮಾಡೋದರಲ್ಲಿ, ಹಪ್ಪಳ. ಹಾಗಾಗಿ ನಾವಿಬ್ಬರು ಸೇರಿ ಮಾಡೋಣ ಅಂತೇಳಿ ನನಗೆ ಮೊನ್ನೆನೇ ಅವ್ರು ಹೇಳಿದರು. ಹಾಗಾಗಿ ನಾವಿಬ್ಬರು ಸೇರಿ ಇವತ್ತು ಈ ಚಕ್ಲಿ ಮಾಡಿದ್ವಿ. ತುಂಬ ಸುಲಭ ಇದು ಮಾಡೋದು. ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬಹುದು. ನಾವು ದೊಡ್ಡ ಅಳತೆಯಲ್ಲಿ ಮಾಡಿದ್ವಿ. ನಾನು ಈ ಥರ ಚಕ್ಲಿ ಒರಳಿಗೆ ಅವರಿಗೆ ತುಂಬಿ ಕೊಟ್ಟೆ. ಅವರು ಚಕ್ಲಿ ಒತ್ತಿದ್ರು. ಚಕ್ಲಿ ಒತ್ತೋಕ್ಕಿಂತ ಮುಂಚೆ ಒಂದು ಪಂಚೆ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಬಿಟ್ಟಿದ್ವಿ. ಆ ಬಿಳಿ ಪಂಚೆ ಮೇಲೆ ಚಕ್ಲಿನ ಅವ್ರು ಒತ್ತುತ್ತಾ ಬಂದರು, ನಾನು ತುಂಬಿಕೊಡ್ತಾ ಬಂದೆ. ಈ ಒಂದು ಪಂಚೆ ತುಂಬಿ ಮತ್ತು ಇನ್ನೂ 2 ಕಾಟನ್ ಸೀರೆವಷ್ಟು ಚಕ್ಲಿ ಹಿಡಿದ್ವು. ಭಾಳ ಜಾಸ್ತಿನೇ ಮಾಡ್ಕೊಂಡಿದ್ವಿ. 2 ಮನೆಗಳಿಗೂ ಬೇಕಾಗಿತ್ತಲ್ಲ, ಒಂದೇ ಸಲ ಮಾಡೋಣ ಅಂತ ನಾವು ಬೆಳಗ್ಗೆ 10 ಗಂಟೆಗೆ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 12 ಗಂಟೆ ಸುಮಾರಷ್ಟೊತ್ತಿಗೆ ಮುಗೀತು ಇದಿಷ್ಟು ಮಾಡೋ ಅಷ್ಟರಲ್ಲಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತು ಇದು ಒಣಗಿ ಆದಮೇಲೆ ಇದನ್ನು ಕರೆದು ತೋರಿಸ್ತೀನಿ. ಇದು ಹೇಗೆ ಬಂತು ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಎಲ್ರಿಗೂ.